ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 7 ಫೆಬ್ರವರಿ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳು ಚೌರಿ ಚೌರಾ ಘಟನೆಯ ಬಗ್ಗೆ ಒಂದು ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದಾರೆ, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ ಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದರ ನಂತರ PM ಮಿತ್ರ ಪಾರ್ಕ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಜೈಂಟ್ ಮ್ಯಾಗ್ನೆಲ್ಲನ್ ಟೆಲಿಸ್ಕೋಪ್, ಈ ಒಂದು ಟೆಲಿಸ್ಕೋಪ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಂತರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್. ನಮ್ಮ ಫಸ್ಟ್ ಆರ್ಟಿಕಲ್ ಚೌರಿ ಚೌರಾ ಘಟನೆಯ ಬಗ್ಗೆ ಇದೆ. ಪ್ರಧಾನಮಂತ್ರಿಯವರು ಲಾಸ್ಟ್ ಇಯರ್ 4ನೇ ಫೆಬ್ರವರಿಯಂದು ಚೌರಿ ಚೌರಾ ಘಟನೆಯ ಒಂದು ಸ್ಮರಣಾರ್ಥವಾಗಿ ಪೋಸ್ಟಲ್ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ದರು. ಸೊ ಈ ಚೌರಿ ಚೌರಾ ಇನ್ಸಿಡೆಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ದ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಆನ್ 4th ಫೆಬ್ರವರಿ 1922. 1922 ಫೆಬ್ರವರಿ 4ರಂದು ಈ ಚೌರಿ ಚೌರಾ ಅನ್ನೋ ಜಾಗದಲ್ಲಿ ಇನ್ಸಿಡೆಂಟ್ ನಡೆದಿತ್ತು. ಅದೇನು ಅಂತ ಡಿಸ್ಕಸ್ ಮಾಡೋಣ. ಇದು ಉತ್ತರ ಪ್ರದೇಶದ ಗೋರಖ್ಪುರ್ ಡಿಸ್ಟ್ರಿಕ್ನಲ್ಲಿದೆ. ಇನ್ನು ಈ ಘಟನೆಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಲಾರ್ಜ್ ಗ್ರೂಪ್ ಆಫ್ ಫ್ರೀಡಮ್ ಫೈಟರ್ಸ್ ಆಫ್ ಕಾಂಗ್ರೆಸ್ ಆ್ಯಂಡ್ ಖಿಲಾಫತ್ ಆಕ್ಟಿವಿಸ್ಟ್ಸ್ participating in non-cooperation movement were fired upon by police, leading to death of many of them. ಈ ಅಸಹಕಾರ ಚಳುವಳಿಯ ಒಂದು ಸಮಯದಲ್ಲಿ ಖಿಲಾಫತ್ ಆಕ್ಟಿವಿಸ್ಟ್ಗಳು ಮತ್ತು ಫ್ರೀಡಮ್ ಫೈಟರ್ಸ್ಗಳ ಮೇಲೆ ಪೊಲೀಸರಿಂದ ಒಂದು ಗುಂಡಿನ ದಾಳಿಯನ್ನು ಮಾಡಲಾಯಿತು. ಅದರಲ್ಲಿ ಸಾಕಷ್ಟು ಜನ ಮೃತರಾದರು. ಈ ರೀತಿ ಉದ್ವಿಗ್ನಗೊಂಡ ಜನರು ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನಿಟ್ಟು ಸಾಕಷ್ಟು ಜನ ಪೊಲೀಸರ ಒಂದು ಮೃತ್ಯುವಿಗೆ ಕಾರಣವಾದಂತಹ ಈ ಘಟನೆಯನ್ನು ಚೌರಿ ಚೌರಾ ಘಟನೆ ಅಂತ ಇತಿಹಾಸದಲ್ಲಿ ಹೆಸರಿಸಲಾಗಿದೆ. ದ ಇನ್ಸಿಡೆಂಟ್ ಲೆಡ್ ಟು ಡೆತ್ ಆಫ್ 3 ಸಿವಿಲಿಯನ್ಸ್ ಆ್ಯಂಡ್ 22 ಪೊಲೀಸ್ಮೆನ್. ಈ ಒಂದು ಘಟನೆಯಲ್ಲಿ 3 ಜನ ನಾಗರಿಕರ ಮತ್ತು 22 ಪೊಲೀಸರ ಮೃತ್ಯುವಾಗಿತ್ತು. ಇದಾದ ನಂತರ ಮಹಾತ್ಮ ಗಾಂಧಿ, ಹೂ ವಾಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ವೈಲೆನ್ಸ್, ಸ್ಟಾಪ್ಡ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆನ್ 12th ಫೆಬ್ರವರಿ ದ ಸೇಮ್ ಇಯರ್. ಇದಾದ ನಂತರ 12 ಫೆಬ್ರವರಿಯಂದು ಮಹಾತ್ಮ ಗಾಂಧಿಯವರು ಈ ಯಾವ ಶಾಂತಿ ಮತ್ತು ಅಹಿಂಸೆಯ ಒಂದು ಮೂಲತತ್ವದೊಂದಿಗೆ ಹೋರಾಟ ಮಾಡ್ತಾ ಇದ್ದರು, ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದರು. ಈ ಒಂದು ಹಿಂಸಾತ್ಮಕವಾದಂಥ ಘಟನೆಯ ಹಿನ್ನೆಲೆಯಲ್ಲಿ ಈ ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಸ್ಟಾಪ್ ಮಾಡ್ತಾರೆ. 100 ಜನ ಸೇರಿದಂತೆ ಮಹಾತ್ಮ ಗಾಂಧಿಯವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಚೌರಿ ಚೌರಾ ಇನ್ಸಿಡೆಂಟ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಇದೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ರೀಸೆಂಟಾಗಿ ನಾಸಾ ಅನೌನ್ಸ್ಮೆಂಟ್ ಪ್ರಕಾರ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ 2031 ವೇಳೆಗೆ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿ ಸೌತ್ ಪೆಸಿಫಿಕ್ ಓಷನ್ ಅಂದರೆ ಪೆಸಿಫಿಕ್ ಓಷನ್ನ ದಕ್ಷಿಣ ಭಾಗದಲ್ಲಿ ಅಲ್ಲಿನ ನೀರಿನಲ್ಲಿ ಧುಮುಕಲಿದೆ ಅಂತ ಅನೌನ್ಸ್ಮೆಂಟ್ ಮಾಡಿದೆ. ಇನ್ನು ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ವಿಲ್ ಡಿಸೆಂಟ್ ಇನ್ ಟು ಅ ಸೌತ್ ಪೆಸಿಫಿಕ್ ಓಷನ್ ಅನ್ಇನ್ಹ್ಯಾಬಿಟೆಡ್ ಏರಿಯಾ SPOUA. ಈ ಒಂದು ಪ್ರದೇಶ ಪೆಸಿಫಿಕ್ ಮಹಾಸಾಗರದಲ್ಲಿ ಬರುತ್ತೆ. ಈ ಒಂದು ಪ್ರದೇಶವನ್ನು ಪಾಯಿಂಟ್ ನೆಮೋ ಅಂತ ಕರೀತಾರೆ. ಈ ಒಂದು ಪ್ರದೇಶದಲ್ಲಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತನ್ನ ಕಕ್ಷೆಯಿಂದ ಹೊರಬಂದು ಈ ಸಮುದ್ರದಲ್ಲಿ ಮುಳುಗಿ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಲಿದೆ ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ ನೆಮೋ ಹ್ಯಾಸ್ ಗ್ರೋನ್ ಟು ಬಿಕಮ್ ದ ಸಾರ್ಟ್ ಆಫ್ ಸ್ಪೇಸ್ ಸಿಮೆಟ್ರಿ ವೇರ್ ಡಿಕಮಿಷನ್ಡ್ ಸ್ಪೇಸ್ ಡೆಬ್ರೀಸ್ ಈಸ್ ಆಫನ್ ಬ್ರಾಟ್ ಟು ರೆಸ್ಟ್. ಈ ಪಾಯಿಂಟ್ ನೆಮೋ ಏನಿದೆ, ಇದು ಒಂದು ಬಾಹ್ಯಾಕಾಶದಲ್ಲಿ ಕೆಲಸ ಮಾಡುವಂತಹ ಸ್ಪೇಸ್ ಡೆಬ್ರಿಗಳು ಅಥವಾ ಈ ಬಾಹ್ಯಾಕಾಶದಲ್ಲಿ ವೇಸ್ಟ್ ಆದಂತಹ ವಸ್ತುಗಳನ್ನು ಈ ಒಂದು ಪಾಯಿಂಟ್ ನೆಮೋ ಅನ್ನುವ ಪ್ರದೇಶದಲ್ಲಿ ತಂದು ಬಿಸಾಕಲಾಗುತ್ತೆ. ಸೊ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಈಸ್ ಅ ಸ್ಪೇಸ್ ಸ್ಟೇಷನ್ ಆರ್ ಅ ಹ್ಯಾಬಿಟೇಬಲ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇನ್ ಲೋ ಅರ್ತ್ ಆರ್ಬಿಟ್ ಅಪ್ರಾಕ್ಸಿಮೇಟ್ಲಿ 250 ಮೈಲ್ಸ್ ಅಬೌವ್ ಅರ್ತ್. ಸುಮಾರು 250 ಮೈಲಿಗಳಷ್ಟು ಎತ್ತರದಲ್ಲಿ, ಭೂಮಿಯಿಂದ ಎತ್ತರದಲ್ಲಿ ಈ ಒಂದು ಮಾನವ ನಿರ್ಮಿತವಾದಂತಹ ಕೃತಕವಾದಂತಹ ಉಪಗ್ರಹ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಗಿದೆ. ಇಲ್ಲಿ ಮಾನವನು ವಾಸಿಸಲು ಯೋಗ್ಯವಾದಂತಹ ಅನುಕೂಲವಾದಂತಹ ಒಂದು ಸ್ಪೇಸ್ ಸ್ಟೇಷನ್ ಅಥವಾ ನಿಲ್ದಾಣವನ್ನು ಈ ಒಂದು ಪ್ರದೇಶದಲ್ಲಿ ಅಥವಾ ಸ್ಪೇಸ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು.
It was brainchild of former US President Ronald Reagan, who in 1984 proposed building a permanently inhabited spacecraft in cooperation with few other countries. ಇದು 1984ರಲ್ಲಿ ಯು ಎಸ್ ಪ್ರೆಸಿಡೆಂಟ್ ಆದಂತಹ ರೊನಾಲ್ಡ್ ರೇಗನ್ ಅವರ ಒಂದು ಪರಿಕಲ್ಪನೆಯಾಗಿ ಇವರ ಒಂದು ಮುಖ್ಯ ಕಲ್ಪನೆ ಏನಾಗಿತ್ತು ಅಂತಂದರೆ ಪರ್ಮನೆಂಟ್ ಆಗಿ ಒಂದು ಇನ್ಹ್ಯಾಬಿಟ್ ಆಗುವಂತಹ ಸ್ಪೇಸ್ ಕ್ರಾಫ್ಟನ್ನು ಬಿಲ್ಡ್ ಮಾಡುವುದು ಮತ್ತು ಈ ಒಂದು ಸ್ಪೇಸ್ ಕ್ರಾಫ್ಟ್ನ ಸಾಕಷ್ಟು ಬೇರೆ ದೇಶಗಳೊಂದಿಗೆ ಬಿಲ್ಡ್ ಮಾಡುವ ಒಂದು ಉದ್ದೇಶವನ್ನು ಪರಿಕಲ್ಪನೆಯನ್ನು ಈ ರೊನಾಲ್ಡ್ ರೇಗನ್ ಅವರು ಹೊಂದಿದ್ದರು. ದ ಫಸ್ಟ್ ಪೀಸ್ ಆಫ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹ್ಯಾಸ್ ಲಾಂಚ್ಡ್ ಇನ್ 1998 ಇಂಟು ಸ್ಪೇಸ್ ಆನ್ ಬೋರ್ಡ್ ರಷ್ಯನ್ ರಾಕೆಟ್. ರಷ್ಯಾದ ರಾಕೆಟ್ ನಿಂದ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಮೊದಲನೇ ಪೀಸನ್ನು 1998ರಲ್ಲಿ ಲಾಂಚ್ ಮಾಡಲಾಗಿತ್ತು. ಅದಾದ ನಂತರ ನಾಸಾ ಆ್ಯಂಡ್ ಇಟ್ಸ್ ಪಾರ್ಟ್ನರ್ಸ್ ಅರೌಂಡ್ ದ ವರ್ಲ್ಡ್ ಫಿನಿಶ್ಡ್ ದ ಸ್ಪೇಸ್ ಸ್ಟೇಷನ್ ಇನ್ 2011. 1998ರಿಂದ ನಾಸಾ ಮತ್ತು ಇನ್ನುಳಿದ ಬೇರೆ ದೇಶದ ಅದರ ಫ್ರೆಂಡ್ಲಿ ದೇಶಗಳು 2011ರಲ್ಲಿ ಈ ಒಂದು ಸ್ಪೇಸ್ ಸ್ಟೇಷನ್ ನಿರ್ಮಾಣವನ್ನು ಸಂಪೂರ್ಣಗೊಳಿಸಿದ್ದರು. ಈ ಒಂದು ಕಾರ್ಯದಲ್ಲಿ ಇನ್ವಾಲ್ವ್ ಆದಂತಹ ದೇಶಗಳು ಅಂತಂದರೆ ISS ಪ್ರೋಗ್ರಾಮ್ ಈಸ್ ಅ ಜಾಯಿಂಟ್ ಪ್ರಾಜೆಕ್ಟ್ ಬಿಟ್ವೀನ್ 5 ಪಾರ್ಟಿಸಿಪೇಟಿಂಗ್ ಸ್ಪೇಸ್ ಏಜೆನ್ಸಿ. 5 ಸ್ಪೇಸ್ ಏಜೆನ್ಸಿಗಳು, ಅದರಲ್ಲಿ ನಾಸಾ ಇದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ, ಮತ್ತು ರಾಸ್ಕಾಸ್ಮೋಸ್ ಇದು ರಷ್ಯಾದ ಒಂದು ಸ್ಪೇಸ್ ಏಜೆನ್ಸಿ, ಜಪಾನಿನ ಜಾಕ್ಸಾ, ಯುರೋಪ್ನ ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಕೂಡ ಕರೀತಾರೆ, ಆ್ಯಂಡ್ CSA ಇದು ಕೆನಡಾದ ಸ್ಪೇಸ್ ಏಜೆನ್ಸಿಯಾಗಿದೆ. ಸೊ ಈ 5 ಸ್ಪೇಸ್ ಏಜೆನ್ಸಿಗಳ ಒಂದು ಕೋಆರ್ಡಿನೇಷನ್ನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ನಿರ್ಮಾಣ ಮಾಡಲಾಗಿತ್ತು. ದ ಓನರ್ಶಿಪ್ ಆ್ಯಂಡ್ ಯೂಸ್ ಆಫ್ ದ ಸ್ಪೇಸ್ ಸ್ಟೇಷನ್ ಆರ್ ಎಸ್ಟಾಬ್ಲಿಷ್ಡ್ ಬೈ ಇಂಟರ್ ಗೌರ್ಮೆಂಟಲ್ ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್. ಇದು ಒಂದು ಇಂಟರ್ ಗೌರ್ಮೆಂಟಲ್ ಅಗ್ರಿಮೆಂಟ್ಗಳ ಮುಖಾಂತರ ಈ ಒಂದು ಸ್ಪೇಸ್ ಸ್ಟೇಷನನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ದ ಸ್ಟೇಷನ್ ಈಸ್ ಡಿವೈಡೆಡ್ ಇಂಟು 2 ಸೆಕ್ಷನ್. ಈ ಒಂದು ಸ್ಪೇಸ್ ಸ್ಟೇಷನ್ನಲ್ಲಿ 2 ಭಾಗಗಳಿದ್ದು, ಮೊದಲನೇ ಭಾಗವನ್ನು ರಷ್ಯಾದ ಆರ್ಬಿಟಲ್ ಸೆಗ್ಮೆಂಟ್ ಅಂತ ಕರೀತಾರೆ. ಇದಾದ ನಂತರ ಯುನೈಟೆಡ್ ಸ್ಟೇಟ್ನ ಆರ್ಬಿಟಲ್ ಸೆಗ್ಮೆಂಟ್ ಅಂತ 2ನೇ ಭಾಗವನ್ನು ಕರೀತಾರೆ. ಇದನ್ನು ಬೇರೆ ದೇಶಗಳು ಕೂಡ ಶೇರ್ ಮಾಡುತ್ತವೆ. ಸೊ ಇದರ ಒಂದು ಸ್ಪೇಸ್ ಸ್ಟೇಷನ್ನ ಪ್ರಾಮುಖ್ಯತೆ ಏನು ಅಂತಂದರೆ, ದೇ ಆರ್ ಯೂಸ್ಫುಲ್ ಫಾರ್ ಕಲೆಕ್ಟಿಂಗ್ ಮೀನಿಂಗ್ಫುಲ್ ಸೈಂಟಿಫಿಕ್ ಡೇಟಾ, ಎಸ್ಪೆಷಲಿ ಫಾರ್ ಬಯೋಲಾಜಿಕಲ್ ಎಕ್ಸ್ಪೆರಿಮೆಂಟ್. ಈ ಒಂದು ಜೈವಿಕವಾದಂತಹ ಎಕ್ಸ್ಪೆರಿಮೆಂಟ್ಗಳನ್ನು, ಪ್ರಯೋಗಗಳನ್ನು ಮಾಡುವುದು ಮತ್ತು ಈ ವೈಜ್ಞಾನಿಕ ಡೇಟಾವನ್ನು ಕಲೆಕ್ಟ್ ಮಾಡಲು ಈ ಸ್ಪೇಸ್ ಸ್ಟೇಷನ್ಗಳು ಸಾಕಷ್ಟು ಸಹಕಾರಿಯಾಗಿವೆ. ದೇ ಹೆಲ್ಪ್ ಇನ್ ಡೂಯಿಂಗ್ ಅ ಲಾಟ್ ಆಫ್ ಸೈಂಟಿಫಿಕ್ ಸ್ಟಡೀಸ್ ಆನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಸ್ಪೇಸ್. ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಯನ್ನು ಮಾಡಲು ಈ ಸ್ಪೇಸ್ ಸ್ಟೇಷನ್ಗಳು ಸಹಕಾರಿಯಾಗಿವೆ. ಮತ್ತು ಸ್ಪೇಸ್ ಸ್ಟೇಷನ್ಸ್ ಆರ್ ಯೂಸ್ಡ್ ಟು ಸ್ಟಡಿ ದ ಎಫೆಕ್ಟ್ಸ್ ಆಫ್ ಲಾಂಗ್ ಟರ್ಮ್ ಸ್ಪೇಸ್ ಫ್ಲೈಟ್ ಆನ್ ದ ಹ್ಯೂಮನ್ ಬಾಡಿ. ಈ ಮಾನವನ ದೇಹದ ಮೇಲೆ ನಿರಂತರವಾದಂತಹ ಲಾಂಗ್ ಟೈಮ್ ಒಂದು ಸ್ಪೇಸ್ ಫ್ಲೈಟ್ ಮಾಡುವುದರಿಂದ ಆಗುವಂತಹ ಎಫೆಕ್ಟನ್ನು ಕಂಡುಹಿಡಿಯಲು ಈ ಸ್ಪೇಸ್ ಸ್ಟೇಷನ್ಗಳು ಸಾಕಷ್ಟು ಸಹಕಾರಿಯಾಗಿವೆ. ನೀವು ನೋಡಿರ್ಬೋದು, ಟಿವಿಯಲ್ಲಿ ತೋರಿಸ್ತಾ ಇದ್ರು, ಸಾಕಷ್ಟು 100 ದಿನಗಳಷ್ಟು ಕಾಲ ಈ ಬಾಹ್ಯಾಕಾಶ ಯಾತ್ರಿಗಳು ಈ ಸ್ಪೇಸ್ ಸ್ಟೇಷನ್ನಲ್ಲಿ ಇದ್ದು ಬರ್ತಾ ಇದ್ರು. ಸೊ ಅವರ ದೇಹದ ಮೇಲೆ ಈ ಸ್ಪೇಸ್ ಫ್ಲೈಟ್ಗಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತವೆ ಅನ್ನುವ ಒಂದು ಪ್ರಯೋಗವನ್ನು ಕೂಡ ಈ ಒಂದು ಸ್ಪೇಸ್ ಸ್ಟೇಷನ್ಗಳ ಸಹಾಯದಿಂದ ಮಾಡಲಾಗ್ತಾ ಇತ್ತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ PM ಮಿತ್ರ ಪಾರ್ಕ್ ಈ ಒಂದು ಸ್ಕೀಮ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ರೀಸೆಂಟ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ಬೀನ್ ರಿಕ್ವೆಸ್ಟೆಡ್ ಟು ಸೆಂಡ್ ದೇರ್ ಪ್ರಪೋಸಲ್ಸ್ ಫಾರ್ PM ಮಿತ್ರ ಪಾರ್ಕ್ ಸ್ಕೀಮ್ ಬೈ 15th ಮಾರ್ಚ್ 2022. 2022 ಮಾರ್ಚ್ 15ರವರೆಗೆ ಈ ರಾಜ್ಯ ಸರ್ಕಾರಗಳು ಈ ಒಂದು PM ಮಿತ್ರ ಪಾರ್ಕ್ ನಿರ್ಮಾಣ ಮಾಡುವ ಒಂದು ಪ್ರಪೋಸಲ್ಗಳನ್ನು ಸೆಂಡ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಲಾಗಿದೆ. ಇನ್ನು ಈ PM ಮಿತ್ರ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದರ ಫುಲ್ ಫಾರ್ಮ್ ಅಂತಂದರೆ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಆ್ಯಂಡ್ ಅಪೇರಲ್. ಈ ರೀತಿಯ ಒಂದು 7 ಘಟಕಗಳನ್ನು, ಪಾರ್ಕ್ಗಳನ್ನು ನಿರ್ಮಾಣ ಮಾಡುವಂತಹ ಉದ್ದೇಶವನ್ನು ಈ PM ಮಿತ್ರ ಪಾರ್ಕ್ ಸ್ಕೀಮ್ ಹೊಂದಿದೆ. ಇದು ಮುಖ್ಯವಾಗಿ ಜವಳಿ ಕ್ಷೇತ್ರದಲ್ಲಿ ಈ ಒಂದು ಉದ್ಯಮವನ್ನು ಬಲಪಡಿಸಲು
ಈ PM ಮಿತ್ರ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಇದರಲ್ಲಿ ಗ್ರೀನ್ ಫೀಲ್ಡ್ ಮತ್ತು ಬ್ರೌನ್ ಫೀಲ್ಡ್ ಅನ್ನುವ ಒಂದು ಸೈಟ್ಗಳನ್ನು, ಈ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಈ ಗ್ರೀನ್ ಫೀಲ್ಡ್ ಮತ್ತು ಬ್ರೌನ್ ಫೀಲ್ಡ್ ಸೈಟ್ಗಳು ಏನು ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡ್ನಲ್ಲಿ. ಇನ್ನು ಈ PM ಮಿತ್ರ ಸ್ಕೀಮ್ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ ತಿಳ್ಕೊಬೇಕು ಅಂದರೆ, ಇಟ್ ಈಸ್ ಇನ್ ಲೈನ್ ವಿತ್ ವಿಷನ್ ಆಫ್ ಆತ್ಮನಿರ್ಭರ್ ಭಾರತ್ ಆ್ಯಂಡ್ ಟು ಪೊಸಿಷನ್ ಇಂಡಿಯಾ ಸ್ಟ್ರಾಂಗ್ಲಿ ಆನ್ ದ ಗ್ಲೋಬಲ್ ಟೆಕ್ಸ್ಟೈಲ್ ಮಿಸೈಲ್. ಆಗಲೇ ತಿಳಿಸಿದ ಹಾಗೆ ಈ ಜವಳಿ ಉದ್ಯಮದಲ್ಲಿ ಭಾರತವನ್ನು ಒಂದು ಪ್ರಬಲವಾದಂತಹ ಉದ್ಯಮವನ್ನಾಗಿ ರೂಪಿಸಲು ಮತ್ತು ಆತ್ಮನಿರ್ಭರ್ ಭಾರತ್ ಅನ್ನೋ ವಿಷನ್ನನ್ನು ಸಾಕಾರಪಡಿಸಲು ಈ PM ಮಿತ್ರ ಪಾರ್ಕ್ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. It will be developed by a special purpose vehicle which will be owned by state government and government of India in a public private partnership mode. ಈ ಒಂದು PPP ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೋಡ್ನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಾಯದಿಂದ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅನ್ನುವ ಈ ಒಂದು ಮಾಡೆಲ್ನಲ್ಲಿ, ಬಿಸ್ನೆಸ್ ಮಾಡೆಲ್ನಲ್ಲಿ ಈ PM ಮಿತ್ರ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಇಟ್ ಈಸ್ ಇನ್ಸ್ಪೈರ್ಡ್ ಬೈ 5F ವಿಷನ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಈ 5F ಅಥವಾ 5F ಏನು ಅಂತಂದರೆ, ಈ ಒಂದು ಫಾರ್ಮುಲಾ ಎನ್ಕಂಪಾಸಸ್ ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್. ಇದರ ಮುಖ್ಯ ಉದ್ದೇಶ ತಿಳ್ಕೊಬೋದು ನೀವು. ಎಕ್ಸ್ಪೋರ್ಟ್ ಅಥವಾ ಈ ಜವಳಿ ಕ್ಷೇತ್ರದಿಂದ ತೆಗೆದಂತಹ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡುವ ಉದ್ದೇಶದಿಂದ ಈ ಒಂದು 5F ಅನ್ನುವ ಒಂದು ಫಾರ್ಮುಲಾದಿಂದ ಈ PM ಮಿತ್ರ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಇನ್ನು ಈ ಗ್ರೀನ್ ಫೀಲ್ಡ್ ಮತ್ತು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳಲ್ಲಿ ಎರಡು ವಿಧಗಳನ್ನಾಗಿ ಮಾಡಿ ಗ್ರೀನ್ ಫೀಲ್ಡ್ ಡೆವಲಪ್ಮೆಂಟ್ ಮತ್ತು ಬ್ರೌನ್ ಫೀಲ್ಡ್ ಡೆವಲಪ್ಮೆಂಟ್ ಅಂತ ಸಪ್ರೇಟ್ ಕ್ಯಾಟಗರೈಸ್ ಮಾಡಲಾಗಿದೆ. ವಿತ್ ಗ್ರೀನ್ ಫೀಲ್ಡ್ ಡೆವಲಪ್ಮೆಂಟ್ ಅ ಕಂಪನಿ ವಿಲ್ ಬಿಲ್ಡ್ ಇಟ್ಸ್ ಓನ್ ಬ್ರ್ಯಾಂಡ್ ನ್ಯೂ ಫೆಸಿಲಿಟೀಸ್ ಫ್ರಮ್ ದ ಗ್ರೌಂಡ್ ಅಪ್. ಇನ್ನು ಈ ಗ್ರೀನ್ ಫೀಲ್ಡ್ ಡೆವಲಪ್ಮೆಂಟ್ನಲ್ಲಿ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೋಡ್ನಲ್ಲಿ ಜಾಯ್ನ್ ಆದಂತಹ ಕಂಪನಿಗಳು ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವುದರಲ್ಲಿ ಝೀರೋದಿಂದ ಅಂದರೆ ಸ್ಕ್ರ್ಯಾಚ್ನಿಂದ ಈ ಒಂದು ಫೆಸಿಲಿಟಿಯನ್ನು ಡೆವಲಪ್ ಮಾಡುತ್ತವೆ. ಇನ್ನು ಬ್ರೌನ್ ಫೀಲ್ಡ್ ಡೆವಲಪ್ಮೆಂಟ್ ಹ್ಯಾಪನ್ಸ್ ವೆನ್ ಕಂಪನಿ ಪರ್ಚೇಸಸ್ ಆರ್ ಲೀಸಸ್ ಎಕ್ಸಿಸ್ಟಿಂಗ್ ಫೆಸಿಲಿಟಿ. ಈಗ ಸದ್ಯಕ್ಕೆ ಎಕ್ಸಿಸ್ಟ್ ಆಗಿರುವಂತಹ ಕೆಲವೊಂದು ಫೆಸಿಲಿಟಿಗಳನ್ನು ಉಪಯೋಗಿಸಿಕೊಂಡು ಅದರ ಮೇಲೆ ಈ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಿ ಈ ಒಂದು ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡುವ ಒಂದು ವಿಧಾನಕ್ಕೆ ಬ್ರೌನ್ ಫೀಲ್ಡ್ ಡೆವಲಪ್ಮೆಂಟ್ ಅಂತ ಕರೆಯಲಾಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ PM ಮಿತ್ರ ಸ್ಕೀಮ್ ವಿಚ್ ಈಸ್ ರಿಲೇಟೆಡ್ ಟು ಡೆವಲಪ್ ದ ಟೆಕ್ಸ್ಟೈಲ್ ಬಿಸ್ನೆಸ್ ಆರ್ ಮೇಕಿಂಗ್ ದ ಇಂಡಿಯಾ ಸ್ಟ್ರಾಂಗ್ ಆನ್ ಗ್ಲೋಬಲ್ ಟೆಕ್ಸ್ಟೈಲ್ ಮ್ಯಾಪ್ಸ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಟೆಲಿಸ್ಕೋಪ್ ಬಗ್ಗೆ ಇದೆ, ಜೈಂಟ್ ಮ್ಯಾಗ್ನೆಲ್ಲನ್ ಟೆಲಿಸ್ಕೋಪ್ ಅಂತ. ನ್ಯೂಸ್ ಏನು ಅಂತಂದರೆ, ಈ ಜೈಂಟ್ ಮ್ಯಾಗ್ನೆಲ್ಲನ್ ಟೆಲಿಸ್ಕೋಪ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್. ಇಟ್ ವಿಲ್ ಹ್ಯಾವ್ ರೆಸಾಲ್ವಿಂಗ್ ಪವರ್ಸ್ 10 times ದ ಹಬಲ್ ಟೆಲಿಸ್ಕೋಪ್. ಈ ಹಬಲ್ ಟೆಲಿಸ್ಕೋಪ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಪವರ್ಫುಲ್ ಆದಂತಹ ಖಗೋಳ ಶಾಸ್ತ್ರದ ಒಂದು ಸಂಶೋಧನೆಗೆ ಈ ಒಂದು ಟೆಲಿಸ್ಕೋಪನ್ನು ಬಳಸಲಾಗುತ್ತೆ. ಇದರ 10 ಪಟ್ಟು ಹೆಚ್ಚು ಪವರ್ಫುಲ್ ಆಗಿರುವಂತಹ ಜೈಂಟ್ ಮ್ಯಾಗ್ನೆಲ್ಲನ್ ಟೆಲಿಸ್ಕೋಪನ್ನು ಈಗ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ನ್ಯೂಸ್ನಲ್ಲಿತ್ತು. ಇನ್ನು ಈ ಟೆಲಿಸ್ಕೋಪ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಈಸ್ ಅ ಎಕ್ಸ್ಟ್ರೀಮ್ಲಿ ಲಾರ್ಜ್ ಟೆಲಿಸ್ಕೋಪ್. ಅತ್ಯಂತ ದೈತ್ಯವಾದಂತಹ ಈ ಟೆಲಿಸ್ಕೋಪ್ ಆಗಿದ್ದು, ದಿಸ್ ಈಸ್ ಅ ಅಪರ್ಚರ್ ಆಫ್ ಪ್ರೈಮರಿ ಮಿರರ್ ಬಿಟ್ವೀನ್ 20 meters ಆ್ಯಂಡ್ 100 meters. ಇಟ್ ವಿಲ್ ಹೋಲ್ಡ್ 7 ಪ್ರೈಮರಿ ಮಿರರ್ ಸೆಗ್ಮೆಂಟ್. ಇದು ಪ್ರೈಮರಿ ಕನ್ನಡಿಗಳನ್ನು ಸುಮಾರು 20 ಮೀಟರ್ ಮತ್ತು 100 ಮೀಟರ್ಗಳಷ್ಟು ದೊಡ್ಡದಾದಂತಹ ಅಪರ್ಚರನ್ನು ಹೊಂದಿದ್ದು, ಈಚ್ ಆಫ್ ದ ಸೆಗ್ಮೆಂಟ್ ಈಸ್ 8.4 meters. ಇಲ್ಲಿ ನೋಡ್ಬೋದು ಈ ಒಂದು ಕನ್ನಡಿಗಳೇನಿರ್ತವೆ ಇದರ ಕಂಪ್ಲೀಟ್ ವಿಡ್ತ್ ಅಥವಾ ಒಂದು ಸೈಜ್ ಏನು ಅಂತಂದರೆ 20ರಿಂದ 100 ಮೀಟರ್ಗಳಷ್ಟು. ಇದರ ಒಂದು ಸಿಂಗಲ್ ಪೀಸ್ ಅಥವಾ ಒಂದು ಸಿಂಗಲ್ ಸೆಗ್ಮೆಂಟ್ 8.4 ಮೀಟರ್ಗಳಷ್ಟು ವ್ಯಾಸವನ್ನು ಹೊಂದಿದೆ. ಇದರಿಂದ ನೀವು ಊಹಿಸಬಹುದು ಇದು ಎಷ್ಟು ದೊಡ್ಡದಾದಂತಹ ಟೆಲಿಸ್ಕೋಪ್ ಆಗಿದೆ ಅಂತ. ದಿ ಸೆಗ್ಮೆಂಟ್ಸ್ ವಿಲ್ ಅಬ್ಸರ್ವ್ ಇನ್ ನಿಯರ್ ಇನ್ಫ್ರಾರೆಡ್ ಆ್ಯಂಡ್ ಆಪ್ಟಿಕಲ್ ಲೈಟ್. ಈ ಆಪ್ಟಿಕಲ್ ಲೈಟ್ ಮತ್ತು ನಿಯರ್ ಇನ್ಫ್ರಾರೆಡ್ಗಳ ಒಂದು ಲೈಟ್ಗಳ ಒಂದು ಸಹಾಯದಿಂದ ಈ ಒಂದು ಅಬ್ಸರ್ವೇಷನನ್ನು ಮಾಡಲಾಗುತ್ತೆ. ದ ಕಲೆಕ್ಟಿಂಗ್ ಏರಿಯಾ ಆಫ್ ಟೆಲಿಸ್ಕೋಪ್ ವಿಲ್ ಬಿ
368 ಸ್ಕ್ವೇರ್ ಮೀಟರ್. ಈ ಒಂದು ಲೈಟನ್ನು ಕಲೆಕ್ಟ್ ಮಾಡುವಂತಹ ಏರಿಯಾ ಏನಿದೆ ಅದು 368 ಸ್ಕ್ವೇರ್ ಮೀಟರ್ಗಳಷ್ಟು ದೊಡ್ಡದಾದಂತಹ ಟೆಲಿಸ್ಕೋಪನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಈ ಟೆಲಿಸ್ಕೋಪನ್ನು ಯಾವ ಜಾಗದಲ್ಲಿ ಜಗತ್ತಿನ ಯಾವ ಭಾಗದಲ್ಲಿ ಇಡಲಾಗುತ್ತೆ ಅಂತಂದರೆ ಅದರ ಲೊಕೇಶನ್, ದ ಟೆಲಿಸ್ಕೋಪ್ ಈಸ್ ಟು ಬಿ ಲೊಕೇಟೆಡ್ ಇನ್ ಲಾಸ್ ಕಾಂಪನಾಸ್ ಅಬ್ಸರ್ವೇಟರಿ ಚಿಲಿ ದೇಶದ ಲಾಸ್ ಕಾಂಪನಾಸ್ ಅನ್ನುವ ಒಂದು ಅಬ್ಸರ್ವೇಟರಿ ಸ್ಟೇಷನ್ನಲ್ಲಿ ಈ ಒಂದು ಟೆಲಿಸ್ಕೋಪನ್ನು ಇಡಲಾಗುತ್ತೆ. ಲಾಸ್ ಕಾಂಪನಾಸ್ ಆಲ್ಸೋ ಹೋಲ್ಡ್ಸ್ ಮ್ಯಾಗ್ನೆಲ್ಲನ್ ಟೆಲಿಸ್ಕೋಪ್ಸ್. ಇದಕ್ಕಿಂತ ಮುಂಚಿತವಾಗಿ ಡೆವಲಪ್ ಮಾಡಿದಂತಹ ಮ್ಯಾಗ್ನೆಲ್ಲನ್ ಟೆಲಿಸ್ಕೋಪ್ಗಳನ್ನು ಕೂಡ ಇದೇ ಒಂದು ಚಿಲಿ ದೇಶದ ಈ ಲಾಸ್ ಕಾಂಪನಾಸ್ ಅನ್ನುವ ಒಂದು ಪ್ರದೇಶದಲ್ಲಿ ಇಡಲಾಗಿದೆ. ದ ಟೆಲಿಸ್ಕೋಪ್ಸ್ ಆರ್ ನೇಮ್ಡ್ ಆಫ್ಟರ್ ಫರ್ಡಿನಾಂಡ್ ಮ್ಯಾಗ್ನೆಲ್ಲನ್, a 16th century Portuguese explorer. Magellan was the first person to circumnavigate the earth. ಇದು ಫರ್ಡಿನಾಂಡ್ ಮ್ಯಾಗ್ನೆಲ್ಲನ್ ಅನ್ನುವ ಒಬ್ಬ ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ಇವರ ಹೆಸರಿನ ಮೇಲೆ ಇವರು 16ನೇ ಶತಮಾನದಲ್ಲಿ ಜಗತ್ತನ್ನು ಸರ್ಕುಮ್ನ್ಯಾವಿಗೇಟ್ ಮಾಡಿದಂತಹ ಪ್ರಥಮವಾದಂತಹ ವ್ಯಕ್ತಿಯಾಗಿದ್ದರು. ಸೊ ಇವರ ಒಂದು ಸ್ಮರಣಾರ್ಥವಾಗಿ ಈ ಒಂದು ಹೆಸರನ್ನು, ಈ ಟೆಲಿಸ್ಕೋಪ್ನ ಹೆಸರನ್ನು ಮ್ಯಾಗ್ನೆಲ್ಲನ್ ಅಂತ ಇಡಲಾಗಿದೆ. ದ ಟೆಲಿಸ್ಕೋಪ್ಸ್ ಆರ್ ಲೊಕೇಟೆಡ್ ಇನ್ ದ ಅಟಕಾಮಾ ಡೆಸರ್ಟ್. ಇದು ದಕ್ಷಿಣ ಅಮೇರಿಕಾದ ಕಾಂಟಿನೆಂಟ್ನಲ್ಲಿ ಅಟಕಾಮಾ ಡೆಸರ್ಟ್ ಅಂದರೆ ಚಿಲಿ ದೇಶಕ್ಕೆ ಸಮೀಪದಲ್ಲಿ ಅಟಕಾಮಾ ಅನ್ನುವ ಒಂದು ಮರುಭೂಮಿ ಬರುತ್ತೆ. ಆ ಒಂದು ಪ್ರದೇಶದಲ್ಲಿ ಈ ಟೆಲಿಸ್ಕೋಪನ್ನು ಇಡಲಾಗಿದೆ. ದ ರೀಜನ್ ಈಸ್ ಲೆಸ್ ಅಫೆಕ್ಟೆಡ್ ಬೈ ಏರ್ ಪೊಲ್ಯೂಷನ್ ಆ್ಯಂಡ್ ಲೈಟ್ ಪೊಲ್ಯೂಷನ್. ಇದು ಲೈಟ್ ಪೊಲ್ಯೂಷನ್ ಮತ್ತು ಏರ್ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯದಿಂದ ಸಾಕಷ್ಟು ದೂರ ಇರುವುದರಿಂದ ಈ ಒಂದು ಪ್ರದೇಶದಲ್ಲಿ ಟೆಲಿಸ್ಕೋಪನ್ನು ಇನ್ಸ್ಟಾಲ್ ಮಾಡಲಾಗ್ತಾ ಇದೆ. ಆ್ಯಂಡ್ ದೇರ್ಫೋರ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಲಾಂಗ್ ಟರ್ಮ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್. ಈ ರೀತಿಯ ಯಾವುದೇ ಒಂದು ಪೊಲ್ಯೂಷನ್ಗಳಿಗೆ ಅಫೆಕ್ಟ್ ಆಗದೇ ಇರುವುದರಿಂದ ಇದನ್ನು ಲಾಂಗ್ ಟರ್ಮ್ ಆಸ್ಟ್ರೋನಾಮಿಕಲ್ ಖಗೋಳಶಾಸ್ತ್ರದ ಒಂದು ಅಬ್ಸರ್ವೇಷನ್ಗೆ ಈ ಟೆಲಿಸ್ಕೋಪನ್ನು ಇಡಲಾಗಿದೆ. ಈ ಒಂದು ಪ್ರಾಜೆಕ್ಟ್ನಲ್ಲಿ, ಈ ಒಂದು ಟೆಲಿಸ್ಕೋಪ್ ಬಿಲ್ಡಿಂಗ್ ಪ್ರಾಜೆಕ್ಟ್ನಲ್ಲಿ ಪಾರ್ಟಿಸಿಪೆಂಟ್ಸ್ ಆದಂತಹ ದೇಶಗಳು ಅಂತಂದರೆ ಇದು US ನೇತೃತ್ವದಲ್ಲಿ ಈ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಇದರ ಸಹಭಾಗಿಗಳು ಅಂತಂದರೆ ಬ್ರಾಜಿಲ್, ಆಸ್ಟ್ರೇಲಿಯಾ, ಸೌತ್ ಕೊರಿಯಾ, ಚಿಲಿ ಈ ದೇಶಗಳ ಒಂದು ಸಹಭಾಗಿತ್ವದಲ್ಲಿ ಈ ಟೆಲಿಸ್ಕೋಪನ್ನು ಡೆವಲಪ್ ಮಾಡಲಾಗ್ತಾ ಇದೆ. WSP, a Canadian company, was awarded the contract of building the telescope in 2018. 2018ರಲ್ಲಿ ಈ ಟೆಲಿಸ್ಕೋಪನ್ನು ಕಾನ್ಸ್ಟ್ರಕ್ಟ್ ಮಾಡುವುದಕ್ಕೆ ಕೆನಡಾದ ಕಂಪನಿಯಾದ WSP ಅನ್ನುವ ಕಂಪನಿಗೆ ಈ ಒಂದು ಕಾಂಟ್ರಾಕ್ಟನ್ನು ನೀಡಲಾಗಿತ್ತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಮ್ಯಾಗ್ನೆಲ್ಲನ್ ಟೆಲಿಸ್ಕೋಪ್. ಇದನ್ನು ಚಿಲಿ ದೇಶದ ಅಟ್ಕಾಮಾ ಡೆಸರ್ಟ್ನಲ್ಲಿ ಇಡಲಾಗ್ತಾ ಇದೆ. ಸದ್ಯಕ್ಕೆ ಇದು ಕನ್ಸ್ಟ್ರಕ್ಷನ್ನಲ್ಲಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ಕರ್ನಾಟಕ ಸರ್ಕಾರದಿಂದ ಈ ಬಾರಿಯ ಅಂದರೆ 2023ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವ ಒಂದು ಅಪ್ಲಿಕೇಶನ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲಾಗ್ತಾ ಇಲ್ಲ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಪದ್ಮ ಅವಾರ್ಡ್ಗಳಿಗೆ ನೀಡುವ ಒಂದು ಪದ್ಧತಿಯನ್ನು ಫಾಲೋ ಮಾಡ್ತಾರೆ, ಆಯ್ಕೆಯ ಪಟ್ಟಿಯನ್ನು ಸೆಲೆಕ್ಟ್ ಮಾಡುವ ಒಂದು ಪದ್ಧತಿಯನ್ನು, ಅಂದರೆ ಅಲ್ಲಿ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿ ಅವರ ಈ ಒಂದು ಸಮಿತಿಯ ಮುಖಾಂತರ ಎಲಿಜಿಬಲ್ ಕ್ಯಾಂಡಿಡೇಟ್ಗಳಿಗೆ ಪ್ರಶಸ್ತಿಯನ್ನು ನೀಡುವ ಒಂದು ಮೆಥಡನ್ನು ಈ ಕರ್ನಾಟಕ ಸರ್ಕಾರ ಫಾಲೋ ಮಾಡ್ತಾ ಇದೆ. ನೋ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಫ್ರಮ್ ದ ಕ್ಯಾಂಡಿಡೇಟ್ಸ್. ಯಾವುದೇ ಕ್ಯಾಂಡಿಡೇಟ್ಗಳಿಂದ ಅಪ್ಲಿಕೇಶನ್ಗಳನ್ನು ರಿಸೀವ್ ಮಾಡಲಾಗುವುದಿಲ್ಲ. ಇನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೂಡ ಕರೀತಾರೆ. ಇದು ಕರ್ನಾಟಕ ರಾಜ್ಯದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು ಇದನ್ನು ನವೆಂಬರ್ 1 ಪ್ರತಿ ವರ್ಷ ನೀಡಲಾಗುತ್ತೆ. ದ ಅವಾರ್ಡ್ ಕ್ಯಾರೀಸ್ 1 lakh rupees ಆ್ಯಂಡ್ ಅ ಗೋಲ್ಡ್ ಮೆಡಲ್ ಆಫ್ 20 grams. ಇದು 20 ಗ್ರಾಮ್ಗಳ ಒಂದು ಗೋಲ್ಡ್ ಮೆಡಲ್ನೊಂದಿಗೆ, ಪದಕದೊಂದಿಗೆ 1 ಲಕ್ಷ ರೂಪಾಯಿಗಳ ಒಂದು ನಗದನ್ನು ಈ ಒಂದು ಪ್ರಶಸ್ತಿಯಲ್ಲಿ ನೀಡಲಾಗುತ್ತೆ. Between 1966 and 1972, it was called Mysore State Award. The awards are presented to distinguished individuals in the field of medicine, sports, science, arts, industry, education, public affairs, social service. ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 1966ರಿಂದ 1972ರವರೆಗೆ
ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮೈಸೂರು ಸ್ಟೇಟ್ ಅವಾರ್ಡ್ ಅಂತ ಕರಿತಾ ಇದ್ರು. ಈ ಒಂದು ಅವಾರ್ಡನ್ನು ನವೆಂಬರ್ 1ಕ್ಕೆ ನೀಡುವ ಒಂದು ಕಾರಣ ಏನು ಅಂತಂದರೆ, ಬಿಕಾಸ್ ನವೆಂಬರ್ 1 ಈಸ್ ಅ ಸ್ಟೇಟ್ಹುಡ್ ಡೇ ಆಫ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಒಂದು ಸ್ಟೇಟ್ಹುಡ್ ಡೇ ಅಥವಾ ನಿರ್ಮಾಣವಾದಂತಹ ಈ ಒಂದು ದಿನದಂದು ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಎವ್ರಿ ಇಯರ್ ಕರ್ನಾಟಕ ಸೆಲಿಬ್ರೇಟ್ಸ್ ರಾಜ್ಯೋತ್ಸವ ಡೇ ಆನ್ ನವೆಂಬರ್ 1. ನಮಗೆಲ್ಲ ಗೊತ್ತಿರುವ ಹಾಗೆ ನವೆಂಬರ್ 1ಕ್ಕೆ ರಾಜ್ಯೋತ್ಸವ ದಿನವನ್ನು ಕರ್ನಾಟಕ ರಾಜ್ಯದಲ್ಲಿ ಆಚರಿಸಲಾಗುತ್ತೆ. ಯಾಕಂದರೆ ದ ಸ್ಟೇಟ್ ವಾಸ್ ಫಾರ್ಮ್ಡ್ ಆನ್ ನವೆಂಬರ್ 1st, 1956. ಬಿಫೋರ್ 1956 ದ ಸ್ಟೇಟ್ ವಾಸ್ ಕಾಲ್ಡ್ ದ ಮೈಸೂರು ಸ್ಟೇಟ್. 1956 ನವೆಂಬರ್ 1ರಂದು ಈ ಒಂದು ಕರ್ನಾಟಕ ರಾಜ್ಯದ ನಿರ್ಮಾಣವಾಯಿತು. 1956ಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು. ದ ನೇಮ್ ವಾಸ್ ಚೇಂಜ್ಡ್ ಟು ಕರ್ನಾಟಕ ಇನ್ 1973. ದ ಕರ್ನಾಟಕ ವಾಸ್ ಕ್ರಿಯೇಟೆಡ್ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್. ಈ ಭಾಷಾವಾರು ಈ ಕರ್ನಾಟಕ ರಾಜ್ಯವನ್ನು ನಿರ್ಮಾಣ ಮಾಡಲಾಗಿದ್ದು, ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ಬಂದಿದ್ದು 1973ರಲ್ಲಿ. ದ ಅದರ್ ಸ್ಟೇಟ್ಸ್ ದ್ಯಾಟ್ ವೇರ್ ಕ್ರಿಯೇಟೆಡ್ ಆನ್ ನವೆಂಬರ್ 1. ನವೆಂಬರ್ 1ರಂದು ಸ್ಥಾಪನೆಯಾದಂತಹ ಈ ಬೇರೆ ರಾಜ್ಯಗಳು ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಹರಿಯಾಣ, ಛತ್ತೀಸ್ಗಢ, ಕರ್ನಾಟಕ, ಮಧ್ಯಪ್ರದೇಶ ಇವು ಈ ನವೆಂಬರ್ 1ರಂದು ಸ್ಥಾಪನೆಯಾದಂತಹ ರಾಜ್ಯಗಳಾಗಿವೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಈಗ ನಮ್ಮ ಕ್ವಿಕ್ ರಿವಿಷನ್ನಲ್ಲಿ ಸರಿ ತಪ್ಪುಗಳನ್ನು ಚೆಕ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಚೌರಿ ಚೌರಾ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಆನ್ 4th February 1922 ಆಟ್ ಚೌರಿ ಚೌರಾ ಇನ್ ಗೋರಖ್ಪುರ್ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ್. ಈ ಚೌರಿ ಚೌರಾ ಒಂದು ಘಟನೆ 4 ಫೆಬ್ರವರಿ 1922ರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರಾ ಊರಿನಲ್ಲಿ ನಡೆದಿತ್ತು ಅಂತ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಟ್ರೂ. International Space Station ISS is a space station or a habitable artificial satellite in low Earth orbit approximately 250 miles above Earth. ಸುಮಾರು 250 ಮೈಲಿಗಳಷ್ಟು ಭೂಮಿಯಿಂದ ಎತ್ತರ ಪ್ರದೇಶದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲಾಗಿದೆ. ಇದು ಒಂದು ಕೃತಕವಾದಂತಹ ಸ್ಯಾಟಲೈಟ್ ಆಗಿದ್ದು ಮಾನವನ ವಾಸಕ್ಕೆ ಯೋಗ್ಯವಾದಂತಹ ಈ ಒಂದು ಉಪಗ್ರಹವನ್ನು ISS ಅಂತ ಕರೀತಾರೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಟ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್, PM ಮಿತ್ರ ಸ್ಕೀಮ್ ಬಗ್ಗೆ ಇದೆ. PM ಮಿತ್ರದ ಫುಲ್ ಫಾರ್ಮ್ ಪ್ರೈಮ್ ಮಿನಿಸ್ಟರ್ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಆ್ಯಂಡ್ ಅಪೇರಲ್. ಇದು ಫುಲ್ ಫಾರ್ಮ್ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಟ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಜೈಂಟ್ ಮ್ಯಾಗ್ನೆಲ್ಲನ್ ಟೆಲಿಸ್ಕೋಪ್ ಈಸ್ ಟು ಬಿ ಲೊಕೇಟೆಡ್ ಇನ್ ಲಾಸ್ ಕ್ಯಾಂಪನಾಸ್ ಅಬ್ಸರ್ವೇಟರಿ, ಚೈನಾ ದೇಶದ ಲಾಸ್ ಕಂಪನಾಸ್ ಅಬ್ಸರ್ವೇಟರಿ ಸೆಂಟರ್ನಲ್ಲಿ ಈ ಒಂದು ಜೈಂಟ್ ಮೆಗಲನ್ ಅನ್ನುವ ಟೆಲಿಸ್ಕೋಪನ್ನು ಇನ್ಸ್ಟಾಲ್ ಮಾಡಲಾಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಯಾಕಂದರೆ ಈ ಒಂದು ಟೆಲಿಸ್ಕೋಪನ್ನು ಚಿಲಿ ದೇಶ ಅಂದರೆ ದಕ್ಷಿಣ ಅಮೇರಿಕಾ ಖಂಡದ ಚಿಲಿ ದೇಶದಲ್ಲಿ ಈ ಒಂದು ಲಾಸ್ ಕಂಪನಾಸ್ ಅನ್ನುವ ಅಬ್ಸರ್ವೇಟರಿಯಲ್ಲಿ ಈ ಮೆಗಲನ್ ಟೆಲಿಸ್ಕೋಪನ್ನು ಇನ್ಸ್ಟಾಲ್ ಮಾಡಲಾಗ್ತಾ ಇದೆ. ಸೊ ಚೈನಾ ಈಸ್ ರಾಂಗ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ವಾಸ್ ಕಾಲ್ಡ್ ಮೈಸೂರು ಸ್ಟೇಟ್ ಅವಾರ್ಡ್ ಬಿಫೋರ್ 1966 ಆ್ಯಂಡ್ 1972. 1966ರಿಂದ 1972ರವರೆಗೆ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮೈಸೂರು ಸ್ಟೇಟ್ ಅವಾರ್ಡ್ ಅಂತ ಕರಿತಾ ಇದ್ರು ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಯಾಕಂದರೆ 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣವಾಗಿತ್ತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಮ್ಮ ಈ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.